ಹಾಯ್ ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ಬ್ಲಾಗ್ಸ್. ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋದು ಮೈಸೂರಿನ ಅತ್ಯಂತ ಸುಂದರವಾದ ಅತ್ಯಂತ ವಿಶೇಷವಾದ ಒಂದು ಫಾರ್ಮ್ ಹೌಸ್ ಎಸ್ಟೇಟ್ಗೆ. ಇದರ ಹೆಸರು ಅಯಾತಿ ಸ್ಯಾಫ್ರಾನ್ ಸ್ಟೇಸ್ ಅಯಾತಿ. ನಾವು ಮೈಸೂರು ನಗರದಿಂದ ಹೊರಟಿದ್ದೀವಿ. ಈ ಎಸ್ಟೇಟು ಮೈಸೂರು ಸಿಟಿ ಸೆಂಟರ್ನಿಂದ ಕೇವಲ 12ರಿಂದ 15 ನಿಮಿಷ ಡ್ರೈವ್ ಇದೆ. ಈ ಎಸ್ಟೇಟ್ ಹತ್ರ ನೀವು ಬರ್ತಿದ್ದಾಗೇ ಒಂದು ಹಳ್ಳಿ ಬರುತ್ತೆ, ಬೊಮ್ಮೇನಹಳ್ಳಿ ಅಂತ. ನೀವು ಹಳ್ಳಿಯ ಒಂದು ಸೊಗಡನ್ನು, ಹಳ್ಳಿಯ ಒಂದು ವಾತಾವರಣವನ್ನು ಕೂಡ ನೀವು ಈ ಎಸ್ಟೇಟಿಗೆ ಬರುವಾಗ ನೀವು ನೋಡ್ಬೋದು. ಈ ರೆಸಾರ್ಟ್ ಮೈಸೂರಿನ ಹೊರವಲಯದಲ್ಲಿ ಇರೋದ್ರಿಂದ ನೀವು ಒಳ್ಳೆ ಗ್ರೀನು ಮತ್ತು ಸನ್ಸೆಟ್ ಆಗೋದನ್ನು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ಇನ್ನೇನು ನಾವು ಸ್ಯಾಫ್ರಾನ್ ಸ್ಟೇಸ್ ಅಯಾತಿ ರೆಸಾರ್ಟ್ಗೆ ಎಂಟ್ರೆನ್ಸ್ ಬಂದ್ವಿ. ನಾವು ಬರ್ತಿದ್ದಾಗೆ ನಾವು ಬೇರೆ ಒಂದು ಲೋಕಕ್ಕೆ ಬಂದ್ವೇನೋ ಅನ್ನೋ ಥರ ಫೀಲ್ ಅಂತೂ ಖಂಡಿತ ಆಗುತ್ತೆ. ಯಾರೇ ಆಗಿರಲಿ, ನೀವು ಇಲ್ಲಿ ಬಂದರೆ ನಿಮಗೆ ಒಂದು ಒಳ್ಳೆಯ ಅನುಭವ ಆಗುತ್ತೆ. ನಾವು ಯಾವುದೋ ಲೋಕಕ್ಕೆ ಬಂದ್ವೇನೋ ಅನ್ನೋವಷ್ಟು ಫೀಲ್ ಆಗುತ್ತೆ. ಆ್ಯಕ್ಚುಲಿ ಇದು ಏಪ್ರಿಲ್ ತಿಂಗಳು ನಾವು ಹೋಗಿರೋದು, ಈ ಸಂಡೇ. ಇಂಥ ಬಿಸಿಲಲ್ಲೂ ಕೂಡ ಇಷ್ಟು ಗ್ರೀನಾಗಿ ಇಲ್ಲಿ ಇದೆ ಮತ್ತು ಎಷ್ಟು ತಂಪಾಗಿದೆ ಅಂತ ಅನ್ನಿಸ್ತು ನನಗೆ. ಇಂಥ ಬಿಸಿಲು, ಇಂಥ ಸೆಕೆ ಟೈಮು, ಈ ಟೈಮಲ್ಲೂ ಕೂಡ ಇಲ್ಲಿ ಬಂದರೆ ಒಳ್ಳೆ ಒಂದು ತಂಪಾದ ವಾತಾವರಣನ ನೀವು ನೋಡ್ಬೋದು. ನಮಗಂತೂ ಅಷ್ಟಿಷ್ಟು ಖುಷಿ ಆಗಲಿಲ್ಲ. ಈಗ ನಾವಿಲ್ಲಿ ಮೆಟ್ಲು ಏನು ಹತ್ತಾ ಇದ್ದೀವಲ್ಲ, ಇದು 3 ಬೆಡ್ರೂಮ್ ವಿಲ್ಲಾ. ಇದು ಗ್ರೂಪಾಗಿ ಬರ್ತಾರಲ್ಲ, ಒಂದು 10 ಜನ 8 ಜನ ಈ ಥರ ಗ್ರೂಪಾಗಿ ಒಂದೇ ಫ್ಯಾಮಿಲಿ ಜನ ಬಂದರೆ ಈ ವಿಲ್ಲಾನ ಕೊಡ್ತಾರೆ. ಇಲ್ಲಿ ಇದ್ರ ಮುಂದೆನೇ ಸ್ವಿಮ್ಮಿಂಗ್ ಪೂಲ್, ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲು ಇದು. ಇಲ್ಲಿ ತುಂಬಾ ನಮಗೆ ಸ್ವಿಮ್ಮಿಂಗ್ ಪೂಲ್ ನೋಡ್ತಾ ಇದ್ದ ಹಾಗೇ ನೀರಲ್ಲಿ ಇಳಿಬೇಕು ಅಂತ ಅನಿಸ್ತಾ ಇತ್ತು. ಅಷ್ಟೊಂದು ಖುಷಿ ಆಗ್ತಾಯಿತ್ತು. ವಾತಾವರಣವೂ ಅಷ್ಟೇ. ಇಂಥ ಬೇಸಿಗೆಯಲ್ಲೂ ಕೂಡ ಇಷ್ಟು ಸೊಗಸಾಗಿ ಗಿಡಗಳನ್ನು ಎಲ್ಲ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಾಯಿತ್ತು. ಇದು 3 ಬೆಡ್ರೂಮ್ ವಿಲ್ಲಾ ಇದು. ಆಮೇಲೆ ಇದ್ರ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಇದು ಊಟದ ಹಾಲ್. ಇದು 3 ಬೆಡ್ರೂಮು ಒಂದೇ ಸೈಡ್ ಇದೆ. ಇದು ಅಂದರೆ ಗ್ರೂಪಾಗಿ ಬರೋರಿಗೆ ಅದನ್ನು ಬುಕ್ ಮಾಡ್ಬೋದು. ಆಮೇಲೆ ಇಡೀ ಇದು ಫುಲ್ ಹೋಲ್ ಎಸ್ಟೇಟ್ನು ಕೂಡ ಒಂದು ದೊಡ್ಡ ಫ್ಯಾಮಿಲಿ ಬರ್ತಾ ಇದ್ದಾರಪ್ಪ ಅಥವಾ ಫ್ರೆಂಡ್ಸ್ದು ಒಂದು ಗ್ಯಾಂಗೇ ಬರ್ತಾ ಇದೆ ಅಂದರೆ ಇಡೀ ಎಸ್ಟೇಟ್ನೇ ಕೂಡ ಬುಕ್ ಮಾಡ್ಬೋದು. ಅವ್ರಿಗೆ ಎಷ್ಟು ದಿನ ಬೇಕೋ ಆ ಥರ ಬುಕ್ ಮಾಡ್ಬೋದು. ಇಲ್ಲಿ ಬಾನ್ಫೈರು ಕೂಡ ಇದೆ. ಇಲ್ಲಿ ಬಾನ್ಫೈರು ರಾತ್ರಿ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಮೇಲ್ಗಡೆ ನಕ್ಷತ್ರ ನೋಡ್ತಾ ಒಂಥರ ತೋಟದ ಮಧ್ಯದಲ್ಲಿ ಇದು ಇರೋದ್ರಿಂದ ತುಂಬ ಖುಷಿ ಕೊಡುತ್ತೆ. ಇಲ್ಲಿ ನೆಕ್ಸ್ಟು ಈ ಕಡೆ ಹಣ್ಣಿನ ತೋಟ ಎಲ್ಲ ಇದೆ. ಇಲ್ಲಿ ಯಾರೇ ರೆಸಾರ್ಟಿಗೆ ಬಂದರೂ ಹಣ್ಣಿನ ತೋಟನೆಲ್ಲನೂ ನೋಡ್ಬೋದು. ವಿಧವಾದ ಹಣ್ಣಿನ ತೋಟ, ಹಣ್ಣಿನ ಮರಗಳಿದೆ. ಹಲಸಿನ ಮರದಲ್ಲಂತೂ ಸಾಕಷ್ಟು ಹಲಸು ಬಿಟ್ಟಿತ್ತು. ಇಂಥ ಬೇಸಿಗೆಯಲ್ಲೂ ಕೂಡ ಎಷ್ಟು ಗ್ರೀನಾಗಿ ಇತ್ತು, ನಮಗೆ ನಿಜಕ್ಕೂ ಖುಷಿ ಆಗ್ತಾಯಿತ್ತು. ಆಮೇಲೆ ಡ್ರ್ಯಾಗನ್ ಫ್ರೂಟು, ಮಾವು, ಸ್ಟಾರ್ ಫ್ರೂಟ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಮಕ್ಕಳನ್ನ ಮತ್ತು ಎಲ್ಲ ಕರ್ಕೊಂಡು ಬಂದಾಗ, ಒಂದು ರಜಾ ಅಂತ ಎಲ್ಲ ಇಲ್ಲಿ ಬಂದಾಗ ಮಕ್ಕಳು ಕೂಡ ಎಲ್ಲ ಹಣ್ಣಿನ ಮರಗಳನ್ನ ಕಣ್ಣಾರೆ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ. ಸಂಜೆ ಮತ್ತು ಬೆಳಗ್ಗೆ ಕೂಡ ಇಲ್ಲಿ ರೆಸಾರ್ಟಲ್ಲೇ ಉಳ್ಕೊಳ್ಳೋರು ಸಂಜೆ ಮತ್ತು ಬೆಳಗ್ಗೆ ಇಲ್ಲಿ ವಾಕ್ ಮಾಡ್ಬೋದು. ಇಲ್ಲಿ ಅಡಿಕೆ ತೋಟ ಕೂಡ ಇದೆ. ಇದೆಲ್ಲರ ಮಧ್ಯೆ ಇದು ರೆಸಾರ್ಟ್ದು ರೂಮ್ಸ್ ಎಲ್ಲ, ಕಾಟೇಜಸ್ ಎಲ್ಲ ಇರೋದು ಈ ತೋಟದ ಮಧ್ಯದಲ್ಲೇ ಇರೋದ್ರಿಂದ ತೋಟವನ್ನು ಫೀಲ್ ಮಾಡ್ಬೋದು. ಹಣ್ಣಿನ ಮರಗಳನ್ನೆಲ್ಲನೂ ನೋಡ್ಬೋದು. ಮಕ್ಕಳಿಗಂತೂ ಸಖತ್ತು ಖುಷಿಯಾಗುತ್ತೆ, ಯಾಕಂದರೆ ಎಲ್ಲ ಹಣ್ಣಿನ ಮರಗಳು ಇಲ್ಲಿ ಹಾಕಿದ್ದಾರೆ. ನಮ್ಮ ಮಕ್ಕಳು ಕೂಡ ಸಖತ್ತಾಗಿ ಖುಷಿಪಟ್ಟರು. ಇನ್ನು ನಂತರ ರೀಲ್ಸ್ ಮಾಡೋರಿಗೆ, ವ್ಲಾಗ್ಸ್ ಮಾಡೋರಿಗಂತೂ ಒಳ್ಳೆ ಖುಷಿ ಆಗುತ್ತೆ. ಎಷ್ಟು ಅಂದ್ರೆ ನೇಚರ್ ರೀಲ್ಸ್ಗಳನ್ನೆಲ್ಲ ಮಾಡ್ಕೋಬೋದು. ಆಮೇಲೆ ಒಳ್ಳೊಳ್ಳೆ ಸ್ಪಾಟ್ಸ್ ಇದೆ ಇಲ್ಲಿ. ನೀವು ಎಲ್ಲಿ ಫೋಟೋ ತಗೊಂಡ್ರು ಕೂಡ ಅಷ್ಟು ಸಖತ್ತಾಗಿ ಬರುತ್ತೆ ಅಂಥ ಸ್ಪಾಟ್ಸ್ ಇದೆ. ನೀವು ಎಲ್ಲೋ ಒಂದು ಲೋಕಕ್ಕೆ ಬಂದಿದ್ದೀರಿ ಅಂತಲೇ ಅನಿಸುತ್ತೆ. ಇವು ಪ್ರೈವೇಟ್ ಕಾಟೇಜಸ್. ಇದು 2 ಪ್ರೈವೇಟ್ ಕಾಟೇಜಸ್ಸು. ಪ್ರೈವೇಟ್ ಕಾಟೇಜಸ್ಗೆ ಈಗ ಒಳಗಡೆ ಹೋಗೋಣ, ಹೇಗಿದೆ ನೋಡೋಣ. ಇದು ಹೊಸ ರೆಸಾರ್ಟ್ ಆಗಿರೋದ್ರಿಂದ ಇವತ್ತಿನ ಕಾಲಕ್ಕೆ ಸರಿಯಾಗಿ ಎಲ್ಲ ರೀತಿಯ ಸುಸಜ್ಜಿತವಾಗಿ ಮಾಡಿದ್ದಾರೆ. ಟೈಲ್ಸ್ ಅಂತೂ ಅತ್ಯಂತ ಆಕರ್ಷಣೀಯವಾದ ಟೈಲ್ಸ್ಗಳು ಹಾಕಿದ್ದಾರೆ. ಒಂಥರ ಮಹಾರಾಜ ಟೈಲ್ಸ್ ಥರ ಎಲ್ಲ ಫ್ಲೋರಿಂಗ್ ಟೈಲ್ಸ್ ಅಂತೂ ಅದ್ಭುತವಾಗಿದ್ದಾವೆ. ಒಂಥರ ಎಷ್ಟು ಖುಷಿ ಅನಿಸುತ್ತೆ ಅಂದರೆ ಅಷ್ಟು ಖುಷಿ ಅನಿಸುತ್ತೆ. ಈ ಥರ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡೋ ಅಂಥವ್ರು ಕೂಡ ರಜದ ಮೇಲೆ ಬಂದಾಗ ಕೂಡ ಅವರು ವರ್ಕ್ ಬ್ಯಾಲೆನ್ಸ್ ಇದ್ದಿದ್ದೆಲ್ಲ ವರ್ಕ್ ಮಾಡಲಿಕ್ಕೆ ಈ ಕಡೆ ನಾನು ಕೂತಿದ್ದೀನಲ್ಲ ಆ ಕಡೆ ರೈಟ್ ಸೈಡಿಗೆ ವರ್ಕ್ ಡೆಸ್ಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ವೈಫೈ ಕನೆಕ್ಷನ್ ಕೂಡ ಇಲ್ಲಿ ಬಂದಂಥವ್ರಿಗೆ ಕೊಡ್ತಾರೆ. ಈ ಕಾಟೇಜಲ್ಲಿ
ಒಂದು ಸೀಟಿಂಗ್ ಮಾಡಿದ್ದಾರೆ. ಸೀಟಿಂಗ್ದು ನಾನು ಸ್ಕ್ರೀನ್ ಓಪನ್ ಮಾಡ್ತೀನಿ. ಸ್ಕ್ರೀನ್ ಓಪನ್ ಮಾಡಿದರೆ ಆ ಕಡೆ ಏನು ಒಂದು ಬೋನ್ ಫೈಯರದು ಏನು ಮಾಡಿದಾರಲ್ಲ ಅದು ಇಲ್ಲಿಂದ ರೂಮಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ. ಎಲ್ಲ ಗ್ರೀನರಿ ಎಲ್ಲ ಕಾಣ್ತಾ ಇರುತ್ತೆ. ಅಂದರೆ ಮಧ್ಯಾಹ್ನ ನಾವು ರೂಮಲ್ಲಿ ಇದ್ದಾಗಲೂ ಕೂಡ ಹೊರಗಡೆ ನೇಚರ್ನ ನಾವು ಸವಿಬೋದು. ಮತ್ತು ಮಳೆ ಬಂತು ಅಂದರೆ ಏನು ಕಷ್ಟಪ್ಪ, ಏನು ಎಂಜಾಯೇ ಮಾಡೋಕ್ಕಾಗಲ್ಲ ಅಂದ್ಕೋಬಾರ್ದು. ಎಲ್ಲ ಇಂಡೋರ್ ಗೇಮ್ಸು ಇದೆ, ಔಟ್ಡೋರ್ ಗೇಮ್ಸು ಕೂಡ ಇದೆ. ಬಾತ್ರೂಮ್ನು ಕೂಡ ಎಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಕೂಡ ಮಹಾರಾಜ ಟೈಲ್ಸು, ಆಮೇಲೆ ಏನು ಬೇಕು ಪ್ರತಿಯೊಂದು ಸೌಲಭ್ಯ ಕೂಡ ಮಾಡಿದ್ದಾರೆ. ರೂಮಲ್ಲಿ ಕಾಟ್ ಅಲ್ದೇ ಮತ್ತು ಇದು ಮ್ಯಾಟ್ರಸ್ ಕೂಡ ಎಕ್ಸ್ಟ್ರಾ ಮ್ಯಾಟ್ರಸ್ ಇಟ್ಟಿದ್ದಾರೆ. ಅಂದರೆ ಮಕ್ಕಳಿಗೆ ಮತ್ತು ಸ್ವಲ್ಪ ಜನ ಜಾಸ್ತಿ ಇದ್ರೆ ಅಂತೇಳಿ ಮ್ಯಾಟ್ರಸ್ ಕೂಡ ಪ್ರತಿ ರೂಮಲ್ಲೂ ಕೂಡ ಎಕ್ಸ್ಟ್ರಾ ಮ್ಯಾಟ್ರಸ್ ಇಟ್ಟಿದ್ದಾರೆ. ಇಲ್ಲಿ ಒಂದು ಸ್ಮಾಲಾಗಿ ಫಂಕ್ಷನ್ನು, ಆ್ಯನಿವರ್ಸರಿ ಫಂಕ್ಷನ್ ಇರ್ಬೋದು, ಬರ್ತ್ಡೇ ಫಂಕ್ಷನ್ ಇರ್ಬೋದು, ಏನೇ ಒಂದು ಸ್ಮಾಲ್ ಫಂಕ್ಷನ್ ಮಾಡಬೇಕಂದ್ರೆ ಇಡೀ ಎಸ್ಟೇಟ್ನೇ ಅಥವಾ ಇಡೀ ರೆಸಾರ್ಟ್ನೇ ಬುಕ್ ಮಾಡ್ಬೋದು. ಈ ಸ್ಟೇಜಲ್ಲಿ ಅವ್ರದ್ದು ಫಂಕ್ಷನ್ನ ಅವ್ರು ಮಾಡ್ಕೋಬೋದು. ಇದು ಹಾಲ್. ಇದೇನು ವಿಲ್ಲಾ ಇದೆಯಲ್ಲ, ವಿಲ್ಲಾದಲ್ಲಿ ಹಾಲ್ ಇದೆ. ಹಾಲಲ್ಲಿ ಊಟ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಊಟ ಅಂತೂ ಸಖತ್ತಾಗಿ ಚೆನ್ನಾಗಿ ಮಾಡ್ತಾರೆ. ಈ ವಿಲ್ಲಾದಲ್ಲಿ ಒಂದು ಕಿಚನ್ ಕೂಡ ಇದೆ. ಈಗ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರಲ್ಲ, ಆ ತಾಯಿಯಂದ್ರಿಗೆ ಮಕ್ಕಳಿಗೆ ಮಾಲ್ಟ್ ಮಾಡ್ಕೊಳ್ಳೋದು ಅಥವಾ ಇನ್ನೇನು ಸೆರೆಲ್ಯಾಕ್ ಮಾಡಲಿಕ್ಕಾಗಲಿ ಅಥವಾ ಮಕ್ಕಳಿಗೆ ಹಾಲು ಕಾಯಿಸ್ಕೊಳ್ಳಿಕ್ಕೆ ಆಗಲಿ ಇದಕ್ಕೆಲ್ಲ ವ್ಯವಸ್ಥೆ. ಇಲ್ಲಿ ಒಂದು ಚಿಕ್ಕದೊಂದು ಕಿಚನ್ ಕೂಡ ಇದೆ ನೋಡಿ, ಅಲ್ಲಿ ನಿಂತ್ಕೊಂಡಿದ್ದಾರಲ್ಲ ಅಲ್ಲಿ ಕಿಚನ್ ಇದೆ. ಇಲ್ಲಿ ಚಿಕ್ಕ ಮಕ್ಕಳಿಗೆ ಪ್ರೊವೈಡ್ ಮಾಡಿದ್ದಾರೆ, ಅವ್ರಿಗೇನಾದರೂ ಬೇಕಂದರೆ ಮಾಡಿಕೊಡ್ಲಿಕ್ಕೆ. ಇದು ಹೊರಗಡೆ ನಾನು ನಿಂತ್ಕೊಂಡಿರೋ ದೃಶ್ಯ ರಾತ್ರಿ ಯಾವ ಥರ ಕಾಣ್ತಿದೆ ಅಂತ ತೋರಿಸ್ತಾ ಇದ್ದೀನಿ. ಈ ರೆಸಾರ್ಟ್ ಮೈಸೂರಿಗೆ ತುಂಬಾ ಹತ್ತಿರ ಇರೋದ್ರಿಂದ ನಾವು ಮೈಸೂರು ಅರಮನೆ ನೋಡ್ಬೋದು, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೋದು ಇಲ್ಲಿಂದ, ಮತ್ತು ನಂಜನಗೂಡು ಟೆಂಪಲ್ಗೂ ಕೂಡ ನೋಡ್ಕೊಂಬರ್ಲಿಕ್ಕೆ ಹೋಗ್ಬೋದು. 2 ದಿನ ಸ್ಟೇ ಮಾಡಿಬಿಟ್ಟು ಇಲ್ಲಿ ಮೈಸೂರಿನ ಹತ್ತಿರ KRS ಇಲ್ಲೆಲ್ಲ ಕೂಡ ನೋಡಿಕೊಂಡು ಬರ್ಬೋದು. ಮತ್ತು ಇಲ್ಲಿ ರೈನ್ ಡ್ಯಾನ್ಸ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಅದು ಆ ಕಡೆ ಕ್ಲಿಪ್ಪಿಂಗ್ಸು ನಾನು ಆ ಟೈಮಲ್ಲಿ ಹೇಳಿಲ್ಲ, ಫಸ್ಟ್ಗೆ ಬಂದ ತಕ್ಷಣ ತೋರಿಸಿದ್ದೆ. ಆ ಕಡೆ ಅಲ್ಲಿ ರೈನ್ ಡ್ಯಾನ್ಸಿಂದು ಕೂಡ ಮಾಡಿದ್ದಾರೆ. ಅಲ್ಲಿ ಏನು ಗೇಮ್ದೆಲ್ಲ ಕಾಣ್ತಿದ್ದೆಲ್ಲ ಅಲ್ಲೆಲ್ಲ ರೈನ್ ಡ್ಯಾನ್ಸಿಂದು ಕೂಡ ಇದೆ. ಸಂಜೆ ಎಲ್ಲ ರೈನ್ ಡ್ಯಾನ್ಸ್ ಎಲ್ಲ ಇರುತ್ತೆ. ಇದು ವಿಲ್ಲಾದಲ್ಲಿ 3 ಬೆಡ್ರೂಮ್ಸ್ ಇರೋದನ್ನು ನಾನು ತೋರಿಸ್ತಾ ಇರೋದೀಗ. ಈ ಪ್ರತಿ ಬೆಡ್ರೂಮ್ಗೂ ಕೂಡ ಅದರದ್ದೇ ಆದ ಅಟ್ಯಾಚ್ ಬಾತ್ರೂಮ್ಸ್ ಇದೆ, ವಾರ್ಡ್ರೂಬ್ಸ್ ಇದೆ, ಬಟ್ಟೆ ಇಟ್ಕೊಳ್ಳಿಕ್ಕೆ. ಪ್ರತಿ ರೂಮಲ್ಲೂ ಕೂಡ ವರ್ಕ್ದು ಡೆಸ್ಕ್ ಮಾಡಿದ್ದಾರೆ. ಒಂಥರ ತುಂಬಾ ಫೀಲ್ ಆಗುತ್ತೆ. ಯಾಕಂದರೆ ಇಲ್ಲಿ ಮೇಯ್ನ್ ಏನಪ್ಪ ಅಂದರೆ ಆ ಟೈಲ್ಸ್ಗಳೇ ಒಂದು ಒಳ್ಳೆ ಲುಕ್ ಕೊಡುತ್ತೆ, ಒಂಥರ ಒಳ್ಳೆ ಫೀಲ್ ಕೊಡುತ್ತೆ. ಇದು ನಾನೀಗ ತೋರಿಸ್ತಾ ಇರೋದು 3 ಬೆಡ್ರೂಮು ಒಂದೇ ಹತ್ರ ಇರೋ ಅಂಥ ವಿಲ್ಲಾ ಇದು. ಈ ವಿಲ್ಲಾದಲ್ಲಿ 3 ಬೆಡ್ರೂಮ್ಸು, ಒಂದು ಕಿಚನ್ನು, ಒಂದು ಮೇನ್ ಹಾಲ್ ಇದೆ. ಮೇನ್ ಹಾಲಲ್ಲಿ ಎಲ್ಲ ಊಟ ಮಾಡಲಿಕ್ಕೆ ಡಿನ್ನರು, ಲಂಚ್ಗೆಲ್ಲ ಈ ಥರ ಇದೆ ಇಲ್ಲಿ ವ್ಯವಸ್ಥೆ. ಇದು ಜಾಯಿಂಟ್ ಫ್ಯಾಮಿಲಿಗಳು ಅಥವಾ ಜಾಯಿಂಟಾಗಿ ಫ್ರೆಂಡ್ಸ್ ಗ್ರೂಪೇ ಬಂದಾಗ ಇದು ವಿಲ್ಲಾ ಫುಲ್ಲು ಬುಕ್ ಮಾಡ್ಬೋದು. ಈ ಥರ ಇದೆ. ಹೊರಗಡೆ ಸ್ವಿಮ್ಮಿಂಗ್ ಪೂಲು ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಯಾವುದೇ ಥರ ಪ್ರಾಬ್ಲಮ್ ಆಗ್ದಂಗೆ ತುಂಬ ಹೈಟನ್ನು ಕಡಿಮೆ ಮಾಡಿದ್ದಾರೆ. ತುಂಬ ಜಾಸ್ತಿ ಅಂದರೆ 4 ಫೀಟ್ ತನಕ ಅಷ್ಟೇ ಆಳ ಇರೋದು. ಅಂದರೆ ಒಂದು 2 ಫೀಟಿಂದ 4 ಫೀಟ್ ತನಕ ಅಷ್ಟೇ ಆಳ ಮಾಡಿರೋದು. ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು ಅಂತ ತುಂಬ ಸೆಕ್ಯೂರಿಟಿ ಇದೆ. ತುಂಬ ಪ್ರೈವೇಸಿ ಅನಿಸುತ್ತೆ. ಇದ್ರ ಬಗ್ಗೆ ಪೂರ್ತಿ ವಿವರ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ಗೂಗಲಲ್ಲಿ ನೀವು ಸ್ಯಾಫ್ರಾನ್ ಸ್ಟೇಸ್ ಅಯಾತಿ ಮೈಸೂರು ಅಂತ ನೀವು ಗೂಗಲ್ ಸರ್ಚ್ ಮಾಡಿದರೆ ನಿಮಗೆ ಮೈಸೂರು ನಿಯರ್ ಇರೋವಂಥ ಈ ರೆಸಾರ್ಟ್ ನಿಮಗೆ ಕಾಣುತ್ತೆ. ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ನಿಮಗೆ ಅದರಲ್ಲಿ ಸಿಗುತ್ತೆ. ಇಲ್ಲಿ ಗೇಮ್ಸ್ಗೂ ಕೂಡ ಎಷ್ಟೊಂದು ಪ್ರೊವೈಡ್ ಮಾಡಿದ್ದಾರೆ. ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲ ಗೇಮ್ಸು ಕೂಡ ಮಾಡ್ಬೋದು. ಸ್ಯಾಫ್ರಾನ್ ಸ್ಟೇಸ್ ಅಯಾತಿ ಅಂತೇಳಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಅಲ್ಲಿ ನಂಬರ್ ಕೂಡ, ಫೋನ್ ನಂಬರು ಕೂಡ ಸಿಗುತ್ತೆ. ನೀವು ಆನ್ಲೈನ್ ಬುಕ್ಕಿಂಗ್ ಹೇಗೆ ಮಾಡಬೇಕು, ಏನು ಅದರದ್ದು ಪೇಮೆಂಟ್ ಯಾವ ಥರ, ಏನು ರೇಟ್ ಇದೆ ಅದೆಲ್ಲನೂ ನಿಮಗೆ ಗೂಗಲಲ್ಲಿ ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಅದರದ್ದು ನಂಬರು, ಅದರದ್ದು ಲಿಂಕ್ ಕೂಡ ಹಾಕ್ತೀನಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಬಗ್ಗೆ ನಿಮಗೆ ಅನಿಸಿಕೆ ಏನು, ಮತ್ತು ಏನಾದರೂ ಇನ್ಫಾರ್ಮೇಷನ್ ಏನಾದರೂ ಇದ್ದರೆ ಅಥವಾ ನೆಕ್ಸ್ಟು ನೀವು ರೆಸಾರ್ಟ್ಗೆ ಹೋಗಬೇಕಂದ್ರೆ ಇನ್ಫಾರ್ಮೇಷನ್ ಏನಾದರೂ ಬೇಕಂದರೆ ಖಂಡಿತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.